ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನಲ್. ಗೈಸ್, ಕಷಾಯ ಕುಡಿಯೋಣವಾ? ಚಿಯರ್ಸ್. ಇವತ್ತು ನೋ ಬ್ಲ್ಯಾಕ್ ಕಾಫಿ. ಗೈಸ್, ಏನು ಗೊತ್ತಾ, ಆಫೀಸಲ್ಲಿ ನಾನು ಮಿಲ್ಕ್ ಕಾಫಿನೇ ಕುಡಿತಾ ಇದ್ದೀನಿ. ಬಟ್ ಮಿಲ್ಕ್ ನನಗೆ ಅಂದರೆ ಡೈರಿ ಪ್ರಾಡಕ್ಟ್ಸ್ ಅಲರ್ಜಿ ಇದೆ. ವಾಟೆವರ್ ಏನೇ ತೊಗೊಳ್ಳಿ, ಪನ್ನೀರು, ಮಿಲ್ಕು, ಕರ್ಡು, ಡೈರಿ ಪ್ರಾಡಕ್ಟ್ಸ್ ಏನೇ ಇದೆ, ಗೀ ಓಕೆ ನನಗೆ. ಅದೇ ಮಿಲ್ಕಲ್ಲಿ ಕಾಫಿ ಮಾಡ್ಕೊಂಡು ಏನೋ ಕುಡಿದ್ರೆ ಆಕ್ನೇಸ್ ಬರುತ್ತೆ. ಬೇಸಿ ನೋಡಿ, ನೆನ್ನೆ ಏನೋ ಕಚ್ಬಿಟ್ಟಿದ್ದು ಹುಳ, ದಪ್ಪ ಹೋಗಿತ್ತು. ಇವಾಗ ಒಂಚೂರು ಕಡಿಮೆ ಆಗಿದೆ. ಗೈಸ್, ಕಷಾಯ ಕುಡ್ಕೊಂಡೆ ವಿಲ್ ಸ್ಟಾರ್ಟ್ ದ ಡೇ. ಇವತ್ತು ಬೇಸಿಕಲಿ ರೆಡಿ ಆಗಿಲ್ಲ, ನಾನು ರೆಡಿ ಆಗಬೇಕು, ಟ್ರೀಟ್ಮೆಂಟಿಗೆ ಹೋಗಬೇಕು. ಗೈಸ್, ಯಾವಾಗ ಹೋಗೋದು? ಇವಾಗ ಏನು ಗೊತ್ತಾ, ನನ್ನ ಸ್ಕೆಡ್ಯೂಲ್ ಫುಲ್ ಪ್ಯಾಕಾಗಿ ಹೋಗಿದೆ. ಮಂಡೇ ಟು ಸ್ಯಾಟರ್ಡೆ ವರ್ಕ್ ಇರುತ್ತೆ. ಸಂಡೇ ಏನಾದರೂ ವೀಡಿಯೋದು ಏನಾದ್ರು ಕಂಟೆಂಟ್ ವೀಡಿಯೋ ಪರ್ಟಿಕ್ಯುಲರಾಗಿ ಏನಾದ್ರು ಇರುತ್ತಲ್ಲ, ಅದೊಂದು ಪ್ಲ್ಯಾನ್ ಇರುತ್ತೆ. ಗೈಸ್, ಇನ್ನೊಂದು ಏನಂದರೆ, ಹೆಡ್ ಬಾತ್ ಡೈಲಿ ಮಾಡ್ಬೇಕು. ಇನ್ಮೇಲೆ ಶೆಕೆ ಸ್ಟಾರ್ಟ್ ಆಯ್ತಲ್ವಾ, ಒಂಥರ ಇದಾಗ್ತಾ ಇರುತ್ತೆ ಇದೆಲ್ಲ. ನಾನು ಬೇರೆ ಲೂಸ್ ಆಗಿಬಿಡ್ತೇನಾ. ಬಟ್ ಏನು ಗೊತ್ತಾ, ಹೆಡ್ ಬಾತ್ ಮಾಡಬೇಕಾದ್ರೆ ಇವಾಗ ನೆನ್ನೆ ಶಾಂಪೂಯಿಂಗ್ ಮಾಡಿರ್ತೀರಲ್ವ, ಇವತ್ತೇನು ಶಾಂಪೂಯಿಂಗ್ ಮಾಡಬೇಡಿ, ಜಸ್ಟ್ ವಾಟರಲ್ಲೇ ವಾಶ್ ಮಾಡ್ಕೊಳ್ಳಿ. ಆಲ್ಟರ್ನೇಟಿವ್ ಡೇಸ್ನಲ್ಲಿ ಯು ನೀಡ್ ಟು ಟೇಕ್ ಹೆಡ್ ಬಾತ್. ಇಲ್ಲಾಂತ ಹೇಳಿದ್ರೆ ಸ್ಕ್ಯಾಲ್ಪಿಗೆ ಪ್ರಾಬ್ಲಮ್ ಆಗುತ್ತೆ. ಸ್ಕ್ಯಾಲ್ಪ್ ಮೀನ್ಸ್ ಇದು ತಲೆಗೆ. ಅದಕ್ಕೆ ಗೈಸ್, ಸೊ ಈ ಟಿಪ್ ಯೂಸ್ ಮಾಡಿ, ಬರೀ ನೀರು ಹಾಕ್ಬಿಟ್ಟು ವಾಶ್ ಮಾಡಿ ಅಷ್ಟೇ, ಆ ಥರ ಮಾಡ್ಕೊಳ್ಳಿ. ನಾನು ಆ್ಯಕ್ಚುಲಿ ಇವತ್ತು ಹಾಗೆ ಮಾಡಿದ್ದು. ಇವತ್ತೇ ಅಂತಲ್ಲ, ಯೂಶ್ವಲಿ ನಾನು ಸಮ್ಮರ್ ಟೈಮಲ್ಲಿ ಹಾಗೆ ಮಾಡ್ತೀನಿ. ಅಷ್ಟು ನಾನು ಇನ್ನೂ ರೆಡಿ ಆಗಿಲ್ಲ. ಬೇಗ ಬೇಗ ಕಷಾಯ ಕುಡಿದು ರೆಡಿ ಆಗಿಬಿಡೋಣಲ್ಲ. ಗೈಸ್, ಇದು ಬಿಸಿ ಬಿಸಿ ಕುಡಿಬೇಡಿ, ಖಾಲಿ ಹೊಟ್ಟೆನಲ್ಲಿ. ಒಂಚೂರು ಬೆಚ್ಚ ಆಗಲಿ, ಆಮೇಲೆ ಕುಡಿ. ಗೈಸ್, ಏನು ಗೊತ್ತಾ, ನಾನು ಯಾವುದೋ ಒಂದು ಪ್ರೀವಿಯಸ್ ವೀಡಿಯೋನಲ್ಲಿ ನಾನು ಸಿಪ್ ಮಾಡಿರೋದು ಸೌಂಡ್ ಕೇಳಿಸಿದೆ. ನಾನು ಅದಕ್ಕೆ ನನ್ನ ವೀಡಿಯೋನಲ್ಲಿ ಹೇಳಿರೋದು, ಕೇಳಿಸುತ್ತಲ್ವ ಗೈಸ್ ಮೈಕಲ್ಲಿ ಅಂತ ಅಷ್ಟೇ. ಯಾ ಗೈಸ್, ವೆಲ್ ಗೆಟ್ ರೆಡಿ, ಆಫೀಸಿಗೆ ಹೋಗೋಣ. ರೆಡಿ ಆಗಿ ಇವಾಗ ಆಫೀಸಲ್ಲಿ ಕೆಲಸ ಇದೆ ತುಂಬ. ಗೈಸ್, ಇವತ್ತು ಮಿರರ್ ಎತ್ಕೊಂಡಿಲ್ಲ, ಅದೇನಂತ ಗೊತ್ತಿಲ್ಲ. ಇಲ್ಲಿ ನೋಡ್ಬಿಟ್ಟು ಹಾಕ್ಕೊಂಡ್ರೆ ಜಾಸ್ತಿ ಹಾಕ್ಕೊತೀನಿ ನಾನು. ಮಿರರ್ ಎತ್ಕೊಬೇಕಿತ್ತು ಗೈಸ್. ಸ್ವಲ್ಪ ಪ್ರಾಡಕ್ಟ್ಸ್ ತೊಗೊಬೇಕು, ಖಾಲಿ ಆಗಿದೆ. ಆರ್ಡರ್ ಹಾಕಬೇಕು ಇವತ್ತು. ನಾನು ಓದಿರೋದು ಎಲ್ಲಿರೋದು, JP ನಗರ್ ಅನಿಸುತ್ತೆ. ಅಲ್ಲಿಂದ ಆರ್ಡರ್ ಹಾಕ್ಕೊಂಡ್ಬಿಟ್ಟು ನಾನು ಇದೆಯಲ್ಲ ಬ್ಲಿಂಕಿಟ್, ಅದರಲ್ಲಿ ಕಳಿಸ್ತಾರೆ. ಬಟ್ ಇವಾಗ ತೊಗೊಬೇಕಂದ್ರೆ 10,000 ಆಗುತ್ತೆ ಗೈಸಿದೆಲ್ಲ. ಬಟ್ ಎಲ್ಲನೂ ಖಾಲಿ ಆಗಿಲ್ಲ. ಇದೊಂದು ಕೋಜಿಕ್ಸ್ ಎಲ್ಲ ಬಿಟ್ಟರೆ ಇನ್ನೆಲ್ಲ ಆಲ್ಮೋಸ್ಟ್ ಖಾಲಿ ಆಗೋ ರೇಂಜಿಗೆ ಬಂದಿದೆ. 12,000-13,000 ಅದಕ್ಕಂತಲೇ ಎತ್ತಿಟ್ಬಿಡ್ಬೇಕು ನಾನು. ಆಮೇಲೆ ಗೈಸ್, ಇನ್ನೊಂದೇನು ಗೊತ್ತಾ, ಖಾಲಿ ಆಗ್ತಾ ಇದ್ದಂಗೆ ತೊಗೊಂಡ್ರೆ ಓಕೆ, ಇದು ಇನ್ನೂ 1 ವೀಕ್ 2 ವೀಕ್ಸ್ ಬರುತ್ತಲ್ಲ ಅಂದ್ಬಿಟ್ಟು ಸ್ಕಿಪ್ ಮಾಡಿಬಿಟ್ರೆ ಆಮೇಲೆ ಪ್ರಾಡಕ್ಟ್ ಸಿಕ್ಕಲ್ಲ ನನಗೆ. ಸೊ ಅವ್ರು ಹೇಳ್ತಾರೆ, ಇನ್ನೂ ಏನಂತಾರಪ್ಪ ಅದನ್ನು ಗೈಸ್, ನೆನಪಾಗ್ತಾಯಿಲ್ಲ ನನಗೆ. ಸ್ಟಾಕ್ ಇಲ್ಲ 1 ವೀಕ್ ಆಮೇಲೆ ತೊಗೊಳ್ಳಿ ಅಂತಾರೆ. ನಂಗೆ ಅದಕ್ಕೆ ಭಯ. ಮತ್ತು ಒಂದು ದಿನವೂ ನಾನು ಸ್ಕಿಪ್ ಮಾಡಲ್ಲ ಇದೆಲ್ಲ. ಟೈಫಾಯ್ಡ್ ಆಗಿದ್ದಾಗ ಸ್ಕಿಪ್ ಮಾಡಿದ್ಬಿಟ್ರೆ ಸ್ಕಿಪ್ ಮಾಡಿಲ್ಲ. ಮತ್ತು ಇವಾಗ ಅಲರ್ಜಿ ಬೇರೆ ಆಗೋಗಿದೆ ಅಲ್ವಾ. ಎಕ್ಸ್ಕ್ಯೂಸ್, ಟ್ರಿಪ್ಪಿಗೆ ಹೋಗಿ ಬಂದು ಇದೆಲ್ಲ ಇವಾಗ ನನಗೆ ಗೈಸ್ ನೋಡಿ ರ್ಯಾಷಸ್ ಥರ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಹೇಗಾಗಿದೆ ರ್ಯಾಷಸ್ ಅಂತ. ಅಲರ್ಜಿ ಗೈಸ್, ನಿಮಗೆ ಯಾವ ಥರ ಅಲರ್ಜಿ ಇದೆ? ಎಲ್ಲರಿಗೂ ಒಂದೊಂದು ಥರ ಸ್ಕಿನ್ ಅಲರ್ಜಿ ಇರುತ್ತೆ. ಕೆಲವ್ರಿಗೆ ಬೆನ್ನ ಮೇಲೆ ಆ್ಯಕ್ನೆಸ್ ಬರುತ್ತೆ, ಕೆಲವ್ರಿಗೆ ಫೇಸಲ್ಲಿ ಆ್ಯಕ್ನೆಸ್ ಇರುತ್ತೆ, ರೆಡ್ನೆಸ್ ಇರುತ್ತೆ. ಆ ಥರ ಒಬ್ಬೊಬ್ಬರಿಗೆ ಒಂದೊಂದು ಥರ. ನನಗೆ ಈ ಥರ ಕಷ್ಟ. ಸೆನ್ಸಿಟಿವ್, ಎಲ್ಲೂ ನೀರು ಕುಡಿಯೋಂಗಿಲ್ಲ, ಎಲ್ಲೂ ಜಂಕ್ ಫುಡ್ಸ್ ತಿನ್ನೋಂಗಿಲ್ಲ, ಹೊರಗೆ ಹೋಗೋಂಗಿಲ್ಲ. ಹೊರಗೆ ಹೋಗ್ಬೇಕಂದ್ರೆ ನನ್ನ ಸ್ಕಿನ್ನ ನಾನು ಸ್ಯಾಕ್ರಿಫೈಸ್ ಮಾಡಿ ಹೋಗಬೇಕು ಗೈಸ್. ಮತ್ತು ಗೈಸ್, ನೀವು ಅನ್ಕೊಬೋದು ಅಷ್ಟೆಲ್ಲ ಇನ್ವೆಸ್ಟ್ ಮಾಡಿ ತೊಗೊಬೇಕಾ ಅಂತ. ಬಟ್ ಫಸ್ಟು ವಿ ಹ್ಯಾವ್ ಟು ಇನ್ವೆಸ್ಟ್ ಆನ್ ಅವರ್ ಸೆಲ್ಫ್, ಆಮೇಲೆ ಮಿಕ್ಕಿದ್ದೆಲ್ಲ. ಸೊ ವಿ ಹ್ಯಾವ್ ಟು ಸ್ಪೆಂಡ್ ಮನಿ. ಮತ್ತು ಇನ್ನೊಂದೇನು ಗೊತ್ತಾ, ದುಡ್ಡು ಸೇವಿಂಗ್ಸ್ ಮಾಡಿ ಇಟ್ಟರೆ ಇರಲ್ಲ. ಎಲ್ಲಾದರೂ ಒಂದು ಕಡೆ ಎಗರೋಗ್ಬಿಡುತ್ತದು, ಹಾಸ್ಪಿಟಲ್ಗೆ ಖರ್ಚಿಗೆ, ಇಲ್ಲ ಬೇರೆ ಇನ್ನೇನಕ್ಕೆ ಅವ್ರು ಹೆಲ್ತ್ ಇಶ್ಯೂಸ್ ಆಗೋದು, ಆ ಥರ ಆಗುತ್ತೆ. ಅದಕ್ಕೆ ಲಕ್ಷ್ಮಿನ ಓಡಾಡಿಸ್ತಾ ಇರಬೇಕು, ಈ ಕಡೆ ಆ ಕಡೆ. ಆವಾಗ ಬರ್ತಾರೆ ಲಕ್ಷ್ಮಿ ನಮ್ಮ ಮನೆಗೆ. ಮತ್ತು ನಾವು ದುಡಿಯೋದಲ್ವ ಗೈಸ್, ನಮಗೆ ಗೊತ್ತಿರಬೇಕು
ಎಷ್ಟು ಸ್ಪೆಂಡ್ ಮಾಡಬೇಕು, ಎಷ್ಟು ಸೇವಿಂಗ್ಸ್ ಮಾಡಬೇಕು, ಅದೆಲ್ಲ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇರಬೇಕು ನಮಗೆ. ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬಗ್ಗೆ ನಾಲೆಡ್ಜ್ ಇರಬೇಕು. ಜಾಸ್ತಿ ಅನ್ವಾಂಟೆಡ್ ಖರ್ಚೆಲ್ಲ ಮಾಡಬಾರ್ದು. ಬಟ್ ಒನ್ ಟೈಮ್ ಮಾಡಿ ತೊಂದರೆ ಇಲ್ಲ. ಎಕ್ಸ್ಟ್ರಾ ಎಲ್ಲ ಅದನ್ನು ಅನ್ವಾಂಟೆಡ್ ಅಂತಾರೆ ಅಷ್ಟೇ. ನೀಡ್ಸೇ ಬೇರೆ, ಅನ್ವಾಂಟೆಡ್ಸೇ ಬೇರೆ. ಅದನ್ನು ಅರ್ಥ ಮಾಡ್ಕೊಳ್ಳಿ ಗೈಸ್. ನಿಮಗೆಲ್ಲ ಗೊತ್ತಾಗುತ್ತೆ, ಬಟ್ ಯಾರ್ಯಾರಿಗೆ ಚಿಕ್ಕವ್ರು ಇರ್ತಾರಲ್ವ ಅವ್ರಿಗೆ ಪ್ರಾಬಬ್ಲಿ ನಾನು ಹೇಳೋದು ಅರ್ಥ ಆಗುತ್ತೆ. ದೊಡ್ಡವ್ರಿಗೆ ಓಕೆ. ನನಗಿಂತ ಎಲ್ಲ ದೊಡ್ಡವ್ರು ನೋಡ್ತಾ ಇದ್ದರೆ ಏನು ಇಷ್ಟು ಚಿಕ್ಕವಳಿಗೆ ನಮಗೆ ಬುದ್ಧಿ ಹೇಳ್ತಾಳೆ ಅಂದ್ಕೊಬೇಡಿ. ಬಟ್ ನನ್ನ ಪರ್ಸ್ಪೆಕ್ಟಿವ್ ಹೇಗೆ ಅಂತ ನಾನು ಜಸ್ಟ್ ಎಕ್ಸ್ಪ್ಲೇನಿಂಗ್ ಅಷ್ಟೇ. ಮಾಯ್ಶ್ಚರೈಸರ್ ಗೈಸ್, ನಾನು ಬೇರೆ ಯಾವುದೂ ಹಂಗೆ ಮಾಡೋದು, ಇದನ್ನು ಮಾತ್ರ ಹಿಂಗೆ ಮಾಡ್ತೀನಿ. ಗೊತ್ತಿಲ್ಲ ಅದು ಏನಕ್ಕಂತ. ಅಂದರೆ ಬೇಕಂತ ಮಾಡಲ್ಲ, ಬಟ್ ಆಬ್ಸೆಂಟ್ ಮೈಂಡ್ ಇರುತ್ತಲ್ವ. ನಿಮ್ಮ ಹತ್ರ ಮಾತಾಡ್ತಿದ್ದೀನಿ ಆವಾಗಲೂ ಕೂಡ ನಾನು ಅದನ್ನು ಆ ಥರ ಮಾಡ್ತೀನಿ. ಗೈಸ್ ಇಲ್ಲೊಂದು ರ್ಯಾಷಸ್ ಆಗಿದೆ. ಗೈಸ್ ನೀವೆಲ್ಲರೂ ಡಯಟ್ ಮೇಂಟೈನ್ ಮಾಡ್ತೀರಾ? ನಾನು ಡಯಟ್ ಅಂತ ಆ ಥರ ಏನು ಮೇಂಟೈನ್ ಮಾಡಲ್ಲ. ಮನೆ ಊಟ ಮಾಡ್ತೀನಿ ಅಷ್ಟೇ, ಅದೇ ಡಯಟು. ಪಾಪ ಹೆಣ್ಮಕ್ಳಿಗೆ ಮನೆ ಕೆಲಸನೇ ಆಗಿರುತ್ತೆ ಅಲ್ವಾ ಗೈಸ್. ಬಟ್ ಅದೊಂದೇ ಕೆಲಸ ಮಾಡ್ಕೊಂಬೇಡಿ ನೀವು. ಬೇರೆ ಎಕ್ಸ್ಟ್ರಾ ಇಟ್ಕೊಳ್ಳಿ. ವರ್ಕ್ ಫ್ರಮ್ ಹೋಮ್ ಮಾಡೋದು, ಆಫೀಸಿಗೆ ಹೋಗೋದು. ಆಪ್ಷನ್ಸ್ ಇದ್ದರೆ ಆಫೀಸಿಗೆ ಹೋಗಿ, ಇಲ್ಲ ಅಂತ ಹೇಳಿದ್ರೆ ವರ್ಕ್ ಫ್ರಮ್ ಹೋಮ್ ಮಾಡಿ. ಡೋಂಟ್ ವೇಸ್ಟ್ ಯುವರ್ ಟೈಮ್ ಆನ್ ದೋಸ್ ಸ್ಟಫ್ಸ್. ಕೆಲಸ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ನೋ, ಇಟ್ ಈಸ್ ರಾಂಗ್. ಅದರಿಂದ ನಿಮ್ಗೇನು ಸಿಗೋಲ್ಲ. ಎಸ್ ಇದಾಯಿತು ಆವಾಗಲೇ ಏನು ಹೇಳ್ತಾ ಇದೆ. ಮನೆ ಕೆಲಸದಿಂದ ನಿಮ್ಗೇನು ಸಿಗೋಲ್ಲ. ಬೇಕಾದ್ರೆ ಯಾಕಂದ್ರೂ ಕೆಲಸದವ್ರನ್ನ ಇಟ್ಬಿಟ್ಟು ನೀವು ಎಕ್ಸ್ಟ್ರಾ ವರ್ಕ್ ಮಾಡ್ಕೊಳ್ಳಿ. ಇವಾಗ ಎಕ್ಸಾಂಪಲ್ ಹೇಳ್ತೀನಿ. 20,000 ನಿಮಗೆ ಅರ್ನಿಂಗ್ಸ್ ಬರುತ್ತೆ ಅಂದ್ಕೊಳ್ಳಿ ಎವ್ರಿ ಮಂತ್. ನೀವು ಯಾವುದಾದ್ರು ಕೆಲಸಕ್ಕೆ ಹೋದರೆ ಅದರಲ್ಲಿ ಒಂದು 5,000 ನೀವು ಕೆಲಸವ್ರಿಗಂತ ಕೊಟ್ಬಿಟ್ರೆ ನಿಮಗೆ 15,000 ಸೇವ್ ಆಗುತ್ತೆ. ಪ್ಲಸ್ ಮನೆ ಕೆಲಸನೂ ಇರಲ್ಲ, ಮನೆ ಕೆಲಸನೂ ಆಗಿರುತ್ತೆ. ಆ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ ಗೈಸ್. ಮನೇಲಿ ಅಮ್ಮ ಯಾರಾದರೂ ಇದ್ದರೆ ಓಕೆ. ಯಾರೂ ಇರಲ್ಲ ನೋಡಿ, ಓನ್ಲಿ ಫ್ಯಾಮಿಲಿ ಇರ್ತೀರ, ಕಪಲ್ಸ್ ಇರ್ತೀರ. ಸೊ ಒಬ್ಬರ ಮೇಲೆ ಹಾಕಬೇಡಿ. ಅದು ಒಬ್ಬರೇ ದುಡಿಯೋದು, ಒಬ್ಬರೇ ಇದು ಮಾಡೋದು, ಆ ಥರ ಇಟ್ ಈಸ್ ರಾಂಗ್. ಇಷ್ಟು ಶೆಕೆ ಇರೋದ್ರಿಂದ ನಾನು ಇವಾಗ ಆಲ್ಮೋಸ್ಟ್ ಕಾಟನ್ ಕ್ಲೋತ್ಸ್ ಚೂಸ್ ಮಾಡಬೇಕು. ನೀವು ಅಷ್ಟೇ ಗೈಸ್, ಸ್ಕಿನ್ ಬ್ರೀತ್ ಆಗಬೇಕು, ಕಾಟನ್ ಕ್ಲೋತ್ಸ್ ಯೂಸ್ ಮಾಡಿ. ಲಿಪಿಸ್ಟಿಕ್ ಹಚ್ಕೊಳ್ಳೋಣ. ಇವತ್ತು ಈ ಶೇಡ್ ಡಾರ್ಕ್ ಹಾಕ್ಕೊತೀನಿ. ಏನಕ್ಕಂತ ಹೇಳಿದ್ರೆ ನಾನು ಇವತ್ತು ವೇರ್ ಮಾಡ್ತಾ ಇರೋ ಔಟ್ಫಿಟ್ ಬಂದು ವೈಟ್, ಕ್ರೀಮ್ ಬಾಟಮ್, ವೈಟ್ ಟಾಪ್. ಸೊ ಹಾಗಾಗಿ ಸ್ವಲ್ಪ ಡಾರ್ಕ್ ಕಲರ್ ಲಿಪ್ಸ್ಟಿಕ್ ಹಚ್ಕೊಬೇಕು. ಪ್ಲಸ್ ನಾನು ಡೈಲಿ ರೆಡಿ ಆಗ್ತೀನಲ್ಲ, ಅವಾಗ ಹೇಳ್ಬಿಡ್ತೀನಿ ಯಾವ್ಯಾವ ಔಟ್ಫಿಟ್ಗೆ ಯಾವ ಲಿಪ್ಸ್ಟಿಕ್ ನಾನು ಯೂಸ್ ಮಾಡ್ತೀನಿ ಅಂತ. ಫಸ್ಟಿಗೆ ನಿಮಗೆ ಗೊತ್ತು, ನಾನು ಫಸ್ಟು ಲಿಪ್ ಬಾಮ್ ಹಚ್ಕೊತೀನಿ. ಲಿಪ್ಸ್ನೂ ಚೆನ್ನಾಗಿ ಮಾಯ್ಶ್ಚರೈಸ್ ಮಾಡಿ. ಈ ಥರ ಮಾಯ್ಶ್ಚರ್ ಮಾಡ್ಕೊಳ್ಳಿ. ಒಂದು 5-6 ರೌಂಡ್ಸ್ ಹಿಂಗೆ ಮಾಡ್ಕೊಳ್ಳಿ, ಅದು ಮಾಯ್ಶ್ಚರ್ ಆಗುತ್ತೆ. ಮತ್ತು ಈ ಥರ ಡಾರ್ಕ್ ಶೇಡು, ಇದು ಬಂದು ಬ್ರೌನು, ಚಾಕ್ಲೇಟ್ ಬ್ರೌನ್. ಆ ಬ್ರೌನ್, ಇದು ಚಾಕ್ಲೇಟ್ ಬ್ರೌನ್ ಅಂತಾರಲ್ಲ, ಅದು ಡಾರ್ಕ್. ಎಸ್ ನೋಡಿ, ಒಂದು ಲಿಪ್ಸ್ಟಿಕ್ಕು ಫೇಸ್ ಇದನ್ನು ಎಷ್ಟು ಚೇಂಜಸ್ ಮಾಡುತ್ತೆ ಅಂತ. ಸೊ ನೋಡಿ, ನಾನೇನು ಮೇಕಪ್ ಮಾಡಿಲ್ಲ, ನಿಮ್ಮ ಮುಂದೆ ರೆಡಿ ಆದೆ. ಸಿ ಹೌ ಮೈ ಸ್ಕಿನ್ ಇಸ್ ಗ್ಲೋಯಿಂಗ್. ಹಾಗೆ ಇವಾಗ ಪಟ ಔಟ್ಫಿಟ್ ಹಾಕೊಂಡು ಬಂದುಬಿಡೋಣ, ಓಕೆನಾ? ವೆಯ್ಟ್, ಔಟ್ಫಿಟ್ ನೋಡಿಸ್ತೀನಿ ಹೇಗಿದೆ ಅಂತ. ಗೈಸ್, ಐ ಆಮ್ ಡನ್ ವಿತ್ ಮೈ ಔಟ್ಫಿಟ್. ಸೊ ಆಫೀಸ್ಗೆ ಹೋಗಿ ನೋಡ್ತೀನಿ, ಓಕೆನಾ? ಸೊ ವಿಲ್ ಆಕ್ಸೆಸರೈಸ್. ಇವಾಗ ಆಕ್ಸೆಸರೈಸ್ ಇನ್ ದ ಸೆನ್ಸ್ ನಾನು ಮ್ಯಾಚಿಂಗ್ ಎಲ್ಲ ಹಾಕಲ್ಲ, ಬಟ್ ಡೈಲಿ ಏನೇನು ಹಾಕ್ತೀನಿ ರಿಂಗ್ಸು ಅದನ್ನು ಹಾಕ್ಕೊತೀನಿ ಅಷ್ಟೇ. ಗೈಸ್, ಇವತ್ತು ಮೈಕ್ ಮರ್ತೆ, ಬಟ್ ಕೇಳಿಸಿದೆ ಅಲ್ವಾ ನಾನು ಮಾತಾಡಿರೋದು ಮುಂಚೆ. ಸೊ ವಿಲ್ ಗೋ. ಇದು ಎತ್ತಿಲ್ಲ, ಬಿಸಾಕ್ಬಿಟ್ಟು ಈ ಕಡೆ ಹೊಡೋಣ. ಬನ್ನಿ ಕೇಳ್ಕೊಂಡು ಫಟ ಚಲೋ. ಗೈಸ್ 10:30 ಆಗೋಗಿದೆ ರೀಚ್ ಆಗಿರೋದು. ಔಟ್ಫಿಟ್ ಚೆಕ್. ಮಧ್ಯಾಹ್ನ ಸಿಗ್ತೀನಿ ಗೈಸ್, ತುಂಬ ಲೇಟ್ ಆಗೋಗಿದೆ. ಬಾಯ್.
ಸೊ ವಿಲ್ ಲೀವ್ ಇನ್ ಅದರ್ 20 ಮಿನಿಟ್ಸ್. ಗೈಸ್ ನೋಡಿ ಎಷ್ಟು ಶೆಕೆ ಇದೆ, ಆಯಿಲಿ ಸ್ಕಿನ್. ಎಲ್ಲ ಪ್ಯಾಕ್ ಮಾಡಿ ಹೊರಡೋಣ ಗೈಸ್, ಸಿಗ್ತೀನಿ. ಓಕೆ, ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ನಾನು ಇವಾಗ ಮನೆಗೆ ಬಂದೆ ಗೈಸ್. ಏನು ಗೊತ್ತಾ, ನಾನು ಗಾಡಿ ಬೇಗನೆ ಬಂದೆ, ಗಾಡಿ ನಿಲ್ಲಿಸಿದ್ದೆ. ಅಂದರೆ ನಾನು ಪಾರ್ಕಿಂಗ್ ಎಲ್ಲ ಹಾಕಲ್ಲ, ಅಲ್ಲೇ ಸಡನ್ ನಿಲ್ಲಿಸಿರ್ತೀನಿ. ಯಾರೋ ಬಂದು ಅಡ್ಡ ನಿಲ್ಲಿಸ್ಕೊಂಡು ಅಲ್ಲೇ 10 ಮಿನಿಟ್ಸ್ ಹೋಯ್ತು ನನಗೆ, ವೇಸ್ಟ್. 10 ಮಿನಿಟ್ಸ್ ವೇಸ್ಟೆಡ್. ಮತ್ತು ಅಲ್ಲಿ ಪೂರ್ವಿಕಾದಲ್ಲಿ ಯಾರೋ ಬಂದ್ಬಿಟ್ಟು ಹೆಲ್ಪ್ ಮಾಡಬೇಕು ಹುಡುಗ, ಗೊತ್ತಾ. ಥ್ಯಾಂಕ್ ಯು ಗೈಸ್. ಇವಾಗ ಗೈಸ್ ಗುಡ್ ನ್ಯೂಸ್ ಏನು ಗೊತ್ತಾ, ಇನ್ಸ್ಟಾಗ್ರಾಮ್ನಲ್ಲಿ ಐ ರೀಚ್ 85.1K ಟೋಟಲ್ ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್. ಸೊ ನಾನು ಇವಾಗ ಟ್ರೈ ಮಾಡ್ತೀನಿ ಫಾರ್ ಕೊಲ್ಯಾಬ್ರೇಷನ್ಸ್ ಆ್ಯಂಡ್ ಆಲ್. ನಾನು ನಿಮಗೆ ಹೇಳ್ತೀನಿ ಗೈಸ್, ಅಪ್ಡೇಟ್ ಕೊಡ್ತೀನಿ ಅದು ಹೇಗೆ ವರ್ಕ್ ಆಗುತ್ತೆ ಅಂತ. ಅದು ನಾವು ಹೇಗೆ ಅಪ್ರೋಚ್ ಮಾಡೋದು ಫಾರ್ ಕೊಲ್ಯಾಬೊರೇಷನ್ ಅಂತಲೇ ಹೇಳ್ಕೊಡ್ತೀನಿ, ಓಕೆನಾ. ಸೊ ಕಮಿಂಗ್ ಬ್ಯಾಕ್ ಟು ದ ಅಪ್ಡೇಟ್ಸ್, ಯೂಟ್ಯೂಬ್ ಅಪ್ಡೇಟ್ಸ್ ತೊಗೊಳ್ಳೋಣ ಬನ್ನಿ ಗೈಸ್. ಯೂಟ್ಯೂಬ್ ಸ್ಟುಡಿಯೋ ಇಲ್ಲಿ ನೋಡಿ, ಟೋಟಲ್ ವಾಚ್ ಟೈಮ್ 85 ಇದೆ, ವ್ಯೂಸ್ 5.2K, ಸಬ್ಸ್ಕ್ರೈಬರ್ಸ್ 41. ಗೈಸ್ ಯಾರೋ ಒಬ್ರು ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಲವ್. ಗೈಸ್ ಇವಾಗ ಇನ್ಸ್ಟಾಗ್ರಾಮ್ ನೋಡ್ಸ್ಲಾ, ನೋಡಿ ಪ್ರೊಫೆಷನಲ್. ಇದು ನೆನ್ನೆದಿ ಇಷ್ಟಿತ್ತು, ಓಕೆನಾ. ಇವಾಗ ನೋಡ್ಕೊಳ್ಳಿ, 711 5 ಫಾಲೋಯಿಂಗು. ಗೈಸ್ ಇದ್ಯಾಕೆ ಡ್ಯಾಶ್ ಬೋರ್ಡ್ ಯಾಕೆ ಇದಾಗಿಲ್ಲ ಇಲ್ಲಿ? 85 ಪಾಯಿಂಟ್ ನನ್ನ ಫೋನಲ್ಲಿ ನೋಡ್ತಾ ಇದೆ, 85 ಪಾಯಿಂಟ್ ಸಮಥಿಂಗ್, 85K ಹೋಗಿದೆ ಗೈಸ್. ಇದು ಇದ್ಯಾಕೆ ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಚೇಂಜ್ ಆಗ್ತಾ ಇಲ್ಲ, ಬಟ್ ಇಟ್ಸ್ ಓಕೆ.